ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0818226730. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸುಡಾ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ಅವರು ಶಿವಮೊಗ್ಗ ಭದ್ರಾವತಿ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಸುಡಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸುಂದರೇಶ್, ಅಮೃತ ಸಿಟಿ ಯೋಜನೆಯಡಿ ಜಿಐಎಸ್ ಆಧಾರಿತ ಪರಿಷ್ಕೃತ ಮಹಾಯೋಜನೆ 2041ಕ್ಕೆ ತಾತ್ಕಾಲಿಕ ಅನುಮೋದನೆಗಾಗಿ ಆಯುಕ್ತಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಪ್ರಾಧಿಕಾರದ ಸ್ವಂತ ನಿಧಿಯಲ್ಲಿ ಗ್ರಾಮ ಸರ್ವೆ ನಂಬರ್ 25ರಲ್ಲಿ 3 ಎಕರೆ ಪ್ರದೇಶದಲ್ಲಿ ವಸತಿ ಬಡಾವಣೆ ಅಭಿವೃದ್ಧಿಗೆ ಅಂದಾಜು ಪಟ್ಟಿ ತಯಾರಿಸಿ ಆಡಳಿತಾತ್ಮಕವಾಗಿ ಅನುಮೋದನೆ ಕಳುಹಿಸಲಾಗಿದೆ. ಅದೇ ರೀತಿ ಗೋಪಿಶೆಟ್ಟಿ ಗ್ರಾಮದಲ್ಲಿ ಒಟ್ಟು 30 ಎಕರೆ ಪ್ರದೇಶದಲ್ಲಿ ವಸತಿ ಬಡಾವಣೆ ನಿರ್ಮಾಣಕ್ಕೆ ವಿನ್ಯಾಸ ನಕ್ಷೆ ತಾಂತ್ರಿಕ ಅನುಮೋದನೆಗಾಗಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗೆ ಸಲ್ಲಿಸಲಾಗಿದೆ ಎಂದು ಶಿವಮೊಗ್ಗ ಭದ್ರಾವತಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ತಿಳಿಸಿದರು. ಕಳೆದ ಬಾರಿ ನಾವು ತಮ್ಮ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭ ಕೆಲವೊಂದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆಲವೊಂದು ವಿಶೇಷ ಯೋಜನೆಗಳನ್ನು ನಾವು ರೂಪಿಸಿದ್ವಿ. ಸಣ್ಣ ಬ್ರೇಕ್ನ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಸುದ್ದಿ ಮುಂದುವರಿಯುತ್ತೆ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಅದರ ಬಗ್ಗೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ತಿಳಿಸಿದ್ವಿ. ಅದೇ ಪ್ರಕಾರವಾಗಿ ಇವತ್ತು ಏನು ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ 2041ರವರೆಗೆ, ಅಂದರೆ ಕಳೆದ 2010ರಲ್ಲಿ ಆದಂಥ ಮಾಸ್ಟರ್ ಪ್ಲಾನು ಈಗ ನಾವು 25ರಲ್ಲಿ ಮಾಡ್ತಿದ್ವಿ. ಅದು ಯಾಕೆಂದರೆ ಅದು 20ರಲ್ಲಿ ಮಾಡಬೇಕಿತ್ತು, ಮಾಡಿಲ್ಲ. ಹಾಗಾಗಿ ಈ 25ರಲ್ಲಿ ನಾವು ಈಗಾಗಲೇ ಮಾಸ್ಟರ್ ಪ್ಲಾನನ್ನು ತಯಾರು ಮಾಡಿದ್ವಿ. ಮಾಸ್ಟರ್ ಪ್ಲಾನ್ನ ಫಸ್ಟು ತಯಾರು ಮಾಡಿರ್ತಕ್ಕಂಥವ್ರು ಅಮೃತ್ ಯೋಜನೆಯಿಂದ ನಿಯೋಜನೆ ಕೊಟ್ಟಂತಹ ಅಧಿಕಾರಿಗಳು ಅದನ್ನು ಮಾಸ್ಟರ್ ಪ್ಲಾನ್ನ ಮಾಡಿದ್ದಾರೆ. ಆದರೆ ನಾವು ಇವತ್ತು ನಗರ ಪ್ರಾಧಿಕಾರದಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿಗೆ ಯಾವ ರೀತಿ ಸವಲತ್ತುಗಳು ಬೇಕು ಮತ್ತು ನಮಗೆ ರಸ್ತೆ ವ್ಯವಸ್ಥೆ ಇರ್ಬೋದು, ಹಾಸ್ಪಿಟ್ಲ್ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕವಾಗಿ ಶಿಕ್ಷಣ ವ್ಯವಸ್ಥೆಗೆ ಮತ್ತು ಟ್ರಕ್ ಟರ್ಮಿನಲ್ ವಾಹನಗಳ ನಿಲುಗಡೆಗೆ ಮತ್ತು ವೆಟರ್ನರಿ ಹಾಸ್ಪಿಟ್ಲ್ಗಳು, ಅಂಗನವಾಡಿಗಳು, ಇವಕ್ಕೆಲ್ಲವೂ ಕೂಡ ನಾವು ಸುಮಾರು 4 ದಿಕ್ಕಿನಲ್ಲೂ ಕೂಡ ನಾವು ಮುಂದಿನ 2041ರವರೆಗೆ ಏನು ಜನಸಂಖ್ಯೆ ಆಧಾರದ ಮೇಲೆ ನಾವು ಮಾಸ್ಟರ್ ಪ್ಲಾನ್ ಮಾಡೋಕೆ ಅದನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. 4 ದಿಕ್ಕಿನಲ್ಲೂ ಕೂಡ ಹಾಸ್ಪಿಟ್ಲ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಈಗಾಗಲೇ ಸಾರ್ವಜನಿಕವಾಗಿ ಆ ಜಾಗವನ್ನು ಗುರುತು ಮಾಡಿ ಅದನ್ನು ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಸ್ಟರ್ ಪ್ಲಾನ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗಾಗಲೇ 200 ಅಡಿ ರಸ್ತೆ ಏನು ರಿಂಗ್ ರೋಡ್ ಹಿಂದೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದನ್ನ ಯಥಾವತ್ತಾಗಿ ನಾವು ಅದನ್ನ ಕಂಟಿನ್ಯೂ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೈವೇ ಬಂದಿರೋದ್ರಿಂದ ಕೆಲವೊಂದು ಕಡೆ ಅದು ಓವರ್ಲ್ಯಾಪ್ ಆಗ್ತಾ ಇದೆ. ಅದನ್ನ ನಾವು ಇನ್ನೂ ಅದು ಅಪ್ರೂವಲ್ ಆಗದೆ ಇರೋದ್ರಿಂದ ಸಾರ್ವಜನಿಕವಾಗಿ ನಗರ ಪ್ರಾಧಿಕಾರದಲ್ಲಿ ಈಗಾಗಲೇ ಬಹಳಷ್ಟು ನಿವೇಶನಗಳು, ಲೇಔಟ್ಗಳು ಈಗಾಗಲೇ ಆಗಿರೋದ್ರಿಂದ ಅದು ರೆಸಿಡೆನ್ಸಿಯಲ್ ರೋಡ್ ಆಗಿದೆ. ಅದನ್ನ 200 ಅಡಿ ರಸ್ತೆಯನ್ನು ನಾವು ಯಥಾವತ್ತಾಗಿ ಉಳಿಸ್ಕೊಂಡು ಕೆಲವೊಂದು ಕಡೆ ಎಲ್ಲಿ ಮಾಸ್ಟರ್ ಪ್ಲಾನ್ದಲ್ಲಿ ಹಿಂದೆ ಲೋಪದೋಷಗಳಾಯಿತು ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಮತ್ತು ZRನ ಈಗಾಗಲೇ ರೆಡಿ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಈಗಾಗಲೇ ಸರ್ಕಾರದಿಂದ ಇನ್ನೊಂದು 10-12 ದಿನದಲ್ಲೇ ಅದನ್ನ ಡ್ರಾಫ್ಟ್ ಪ್ಲಾನ್ ಅಪ್ರೂವಲ್ ಮಾಡಿ ನಮಗೆ ಅಬ್ಜೆಕ್ಷನ್ ಕಾಲ್ ಫಾರ್ಗೆ ಅವಕಾಶ ಕೊಡ್ತಾರೆ. ಅಬ್ಜೆಕ್ಷನ್ ಕಾಲ್ ಫಾರ್ ಸುಮಾರು 2 ತಿಂಗಳ ಕಾಲ ಇರುತ್ತೆ. ಆ ಸಂದರ್ಭಗಳಲ್ಲಿ ಮತ್ತೆ ಯಾವುದಾದ್ರೂ ನಮ್ಮಲ್ಲಿ ತಪ್ಪಾಗಿದ್ರೆ ಅಥವಾ ನ್ಯೂನತೆಗಳಿದ್ರೆ ಅಥವಾ ಬೇರೆ ಏನಾದರೂ ಸಾರ್ವಜನಿಕರಿಗೆ ಬೇಕಾಗಿದ್ರೆ
ಅದನ್ನು ಕೂಡ ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಮಾಸ್ಟರ್ ಪ್ಲಾನ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಎಲ್ಲ ವಿಭಾಗಗಳ ಅಧಿಕಾರಿಗಳ ಸಭೆಯನ್ನು ಕರೆದು PWD ಇರ್ಬೋದು, ಹೆಲ್ತ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲರನ್ನೂ ನಾವು ಸಭೆಗಳು 2-3 ಸಭೆಗಳನ್ನು ಮಾಡಿ ಆ ಮಾಸ್ಟರ್ ಪ್ಲಾನ್ ನಾವು ಫೈನಲ್ ಮಾಡಿಸ್ತಕ್ಕಂಥ. ಅದಾದ ನಂತರದಲ್ಲಿ ಈಗಾಗಲೇ ತಮಗೆ ನಾ ಹೇಳಿದ್ದೆ, ಗೋಪಿಚೆಟ್ಟಿಕೊಪ್ಪದಲ್ಲಿ ಸುಮಾರು 104 ಎಕರೆ 4-1 ಆಗಿ ಅದನ್ನ ಕೈ ಬಿಡಬೇಕು ಅಂತ ರೈತರುಗಳು ಬಹಳಷ್ಟು ನಮ್ಮ ಹತ್ರ ಒತ್ತಡವನ್ನು ಹಾಕಿದ್ರು, ಹೋರಾಟಗಳನ್ನು ಮಾಡಿದ್ರು. ಆದರೂ ಕೂಡ ನಾವು ಅದನ್ನ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ 50-50 ಆಧಾರದ ಮೇಲೆ, ಯಾಕಂದ್ರೆ 4-1 ಆಗಿರೋದ್ರಿಂದ ಸರ್ಕಾರ ನಮ್ಗೊಂದು ಅವಕಾಶ ಕೊಡು, ನೀವು ಮತ್ತೆ ಒಂದು ರೌಂಡ್ ರೈತರುಗಳನ್ನ ಕರೆಸಿ ಮಾತಾಡಿ ಅವರು 50-50ಗೆ ಒಪ್ಪಿದ್ರೆ ನೀವು ಲೇಔಟ್ ಮಾಡೋದು ನಿಮ್ಗೆ ಅನುಮತಿ ಕೊಡ್ತೇವೆ. ಹಾಗಾಗಿ ನಾವು ರೈತರುಗಳನ್ನು ಕರೆಸಿ ಈಗಾಗಲೇ 3-4 ಸಭೆಗಳನ್ನು ಮಾಡಿ ಅದರಲ್ಲಿ 31 ಎಕರೆ ಜಾಗವನ್ನು ಈಗಾಗಲೇ ನಮ್ಗೆ ರೈತರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಕೂಡ ಈಗ ಗೌರ್ಮೆಂಟ್ ನಲ್ಲಿ ಇನ್ನೊಂದು 10-12 ದಿನದಲ್ಲಿ ಅದು ಕೂಡ ಅಪ್ರೂವಲ್ ಆಗುತ್ತೆ ಲೇಔಟ್. ಯಾಕಂದ್ರೆ ಈಗಾಗಲೇ ಪ್ಲಾನಿಂಗ್ ಸೆಕ್ಷನ್ ಇಂದ ಸ್ಯಾಂಕ್ಷನ್ ಆಗಿ ಗೌರ್ಮೆಂಟಿಗೆ ಬಂದ್ರೆ ಅದೀಗ ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಆಗಿ ಮಂತ್ರಿಗಳಿಗೆ ಹೋಗಿ ಬರುತ್ತದೆ. ಅದಾದ ನಂತರದಲ್ಲಿ ಈಗಾಗಲೇ ಭದ್ರಾವತಿಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಸುಮಾರು 34 ಎಕರೆ ಜಾಗವನ್ನ 4-1 ಆಗಿ 6-1 ಮಾಡಿದ್ರು. ಅದನ್ನು ಕೂಡ ಲೇಔಟ್ ಅದರಲ್ಲಿ 2 ಎಕರೆನ ರೈತರುಗಳು ಒಪ್ಪಿ ಅವಾಗಲೇ ಮಾಡಿದ್ರು. ಆಮೇಲೆ ಸುಮಾರು ಇಷ್ಟು ವರ್ಷಗಳ ಕಾಲ ಅದನ್ನು ಮಾಡಿಲ್ಲ. ಈಗಾಗಲೇ ಅದು ಕೂಡ ನಗರ ಪ್ರಾಧಿಕಾರದ ಹೆಸರಿನಲ್ಲಿದೆ, ಪಾಣಿಗೇಣಿ ಎಲ್ಲ ನಮ್ಮ ಹೆಸರಿನಲ್ಲೇ ಇದೆ. ಅದನ್ನು ಕೂಡ ಈಗ ತುರ್ತಾಗಿ ನಾವು ಅದಕ್ಕೆ ಲೇಔಟ್ ಅನ್ನು ಮಾಡಬೇಕಾಗಿದೆ. ಅಲ್ಲಿ ರೈತರುಗಳು ನಮಗೆ ನೀವು ಕೊಟ್ಟಿರ್ತಕ್ಕಂಥ ಪರಿಹಾರ ಸಾಲಿಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ರು. ಅದ್ರಲ್ಲಿ ಕೋರ್ಟು ಕೂಡ ಎಲ್ಲವನ್ನು ವಜಾ ಮಾಡಿ ಒಂದು 6 ಎಕರೆ ಜಾಗಕ್ಕೆ ಮಾತ್ರ ಸ್ಟೇ ಕೊಟ್ಟಿತ್ತು. ಅದನ್ನು ಕೂಡ ನಾವು ಕೇವೇಟ್ ಹಾಕಿ ಅದನ್ನು ಕೂಡ ನಾವು ವೆಕೆಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಹಾಗಾಗಿ ಅದು ಕೂಡ ಈಗ ಒಂದು ಪ್ರಗತಿ ಹಂತದಲ್ಲಿದೆ. ಅದಾದ ಮೇಲೆ ಈಗಾಗಲೇ ನಿಧಿಗೆಯಲ್ಲಿ ನಮ್ಮ ಏನು ಪಾಲಿಟೆಕ್ನಿಕ್ ಹತ್ರ ಇರ್ತಕ್ಕಂಥ ಜಾಗವನ್ನು ನಾವು ಜುಡಿಷಿಯಲ್ ಕೋರ್ಟ್ನವ್ರಿಗೆ ಕೊಟ್ಟಿದ್ದು, ಅದಕ್ಕೆ ಅನುಗುಣವಾಗಿ ನಮಗೆ ಅವರು 3 ಎಕರೆ ಜಾಗವನ್ನು ನಿಧಿಗೆಯಲ್ಲಿ ಕೊಟ್ಟಿದ್ರು. ಅದು ಕೂಡ ಈಗ ಲೇಔಟಿಗೆ ರೆಡಿಯಾಗಿ ಈಗ ಅನುಮೋದನೆಗೆ ಹೋಗಿದೆ. ಅದು ಕೂಡ ಇನ್ನ 15-20 ದಿನ ಅಂದ್ರೆ ಈ ತಿಂಗಳಲ್ಲೇ ಅದು ಕೂಡ ಅಪ್ರೂವಲ್ ಆಗುತ್ತೆ. ಅದಾದ ನಂತರದಲ್ಲಿ ಸೋಮೇನಕೊಪ್ಪದಲ್ಲಿ ಸುಮಾರು 1.25 ಎಕರೆ ಕೋರ್ಟ್ ನಲ್ಲಿ ಇತ್ತು. ಅದು ಹಿಂದೆ ಇಡೀ ಲೇಔಟ್ ಮಾಡಿದಾಗ ಅದೊಂದು ಜಾಗ ಕೋರ್ಟ್ ನಲ್ಲಿ ಇತ್ತು. ಅದು ಕೂಡ ಇವತ್ತು ನಮ್ಮಂತೆ ಆಗಿ ಅದನ್ನು ಕೂಡ ನಾವು ಈಗ ಲೇಔಟ್ ಮಾಡ್ಲಿಕ್ಕೆ ಎತ್ಕೊಂಡ್ವಿ. ಅವೆಲ್ಲವೂ ಕೂಡ ನಿವೇಶನ ಮಾಡಿ ಜನಗಳಿಗೆ ಹಂಚಕ್ಕಂತ ಕೆಲಸವನ್ನು ನಾವು ಮಾಡ್ಬೇಕಾಗಿದೆ. ಅದ್ರ ಜೊತೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಪದೇ ಹೇಳ್ತಾ ಇದ್ದೆ, ಯಾಕಂದ್ರೆ ಇಲ್ಲಿಯ ಸುತ್ತಮುತ್ತಲು ಜಾಗಗಳು ಬಹಳ ದುಬಾರಿ ಆಗಿರೋದ್ರಿಂದ ಪ್ರಾಧಿಕಾರದಿಂದ ಮಾಡಿ ನಾವು ಜನಗಳಿಗೆ ಕಡಿಮೆ ದರದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಊರುಗಡನಲ್ಲಿ ಸುಮಾರು 4 ಎಕರೆ ಜಾಗ ಇದೆ. ಅದಕ್ಕೆ ನಾವು ಅಪಾರ್ಟ್ಮೆಂಟ್ಸ್ಗಳು ಮಾಡ್ತಕ್ಕಂಥದ್ದು. ಸುಮಾರು ಅದೇ ರೀತಿಯಾಗಿ ಸೋಮೇನಕೊಪ್ಪದಲ್ಲೂ ಕೂಡ ಅಪಾರ್ಟ್ಮೆಂಟ್ಸ್ಗಳಿಗೆ 1.5 ಎಕರೆ ಜಾಗವನ್ನು 1 ಎಕರೆ 20 ಗುಂಟೆ ಜಾಗವನ್ನು ಇಟ್ಟಿದ್ದೀವಿ. ಅದರಲ್ಲಿ ಸುಮಾರು 1,000 ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡಿ ಸಾಮಾನ್ಯ ಜನಕ್ಕೆ ಅತ್ಯಂತ ಕಡಿಮೆ ಬೆಲೆ ಒಂದು ಇದು ಮನೆಗಳನ್ನು ಮಾಡಿ ಕೊಡ್ಲಿಕ್ಕೆ ಈಗಾಗಲೇ ಅದು ಕೂಡ ಈಗ ಗೌರ್ಮೆಂಟ್ ನಲ್ಲಿ ಇನ್ನೇನು ಅದು ಕೂಡ ಅಪ್ರೂವಲ್ ಆಗುತ್ತೆ. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾಗುತ್ತೆ. ಅದು ಸುಮಾರು ಒಂದು 3 ವರ್ಷದ ಪ್ರಾಜೆಕ್ಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ರೆ ಆಗುತ್ತೆ. ಈಗಾಗಲೇ ನಾವು ಅದನ್ನೆಲ್ಲ ಬಜೆಟ್ ನಲ್ಲಿ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಬಜೆಟ್ ನಲ್ಲಿ ಗೌರ್ಮೆಂಟ್ ಇಂದ ನಾವು ಅಪ್ರೂವಲ್ ತಗೊಂಡಿದ್ವಿ. ಯಾಕೆಂತ ಹೇಳಿದ್ರೆ ನಮ್ಗೆ 25 ಲಕ್ಷದ ಮೇಲೆ ನಾವು ಇಲ್ಲಿ ಅಪ್ರೂವಲ್ ಕೊಡ್ಲಿಕ್ಕೆ ನಮಗೆ ಪವರ್ ಇಲ್ಲ. ನಮ್ಮ ಬಾಡಿಗೆ ಇರ್ತಕ್ಕಂಥದ್ದು ಬರೀ 25 ಲಕ್ಷ. ಅದು ಬಿಟ್ರೆ ಉಳಿದವೆಲ್ಲವೂ ಕೂಡ ನಾವು ಸರ್ಕಾರದಿಂದ ಅದನ್ನ ಅನುಮತಿ ತಗೊಳ್ಬೇಕಾಗುತ್ತೆ, ಅನುಮೋದನೆ ತಗೊಳ್ಬೇಕಾಗುತ್ತೆ. ಹಾಗಾಗಿ ಅದೇ ಕ್ಯಾಬಿನೆಟ್ಗೆ ಹೋಗಿ ಬರ್ತದೆ. ಅದು ಕೂಡ ಇನ್ನು 1-1.5 ತಿಂಗಳಲ್ಲಿ ಅದು ಕೂಡ ಟೆಂಡರ್ ಪ್ರೋಸೆಸ್ ಆಗ್ತದೆ. ಅದಾದ ನಂತರದಲ್ಲಿ ಈಗಾಗಲೇ ತಮಗೆ ಹೇಳಿದ್ದೆ ನಾನು, ಶಿವಮೊಗ್ಗದಲ್ಲಿ ಈಗಾಗಲೇ ಕೆರೆಗಳನ್ನ ನಾವು ಸುಮಾರು 22 ಕೆರೆಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಶಿವಮೊಗ್ಗದಲ್ಲಿ ನಿಮ್ಗೆ ಗೊತ್ತಿದೆ, ಈಗ ಹವಾಮಾನ ಏನು ಏರ್ಪೇರ್ ಆಗ್ತಾ ಇದೆ ಮತ್ತು ಇವತ್ತು ಏನು ಕಾಡುಗಳ ನಾಶದಿಂದ ಇವತ್ತು ನಾವು ಏನು ಶಿವಮೊಗ್ಗ ಅಂತ ಮಲೆನಾಡು ಭಾಗದಲ್ಲೂ ಕೂಡ ಸುಮಾರು 42 ಡಿಗ್ರಿ ಅಷ್ಟು ಟೆಂಪರೇಚರ್ ಆಗುತ್ತೆ ಕೊನೆಯ ಹಂತದಲ್ಲಿ. ಹಾಗಾಗಿ ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಲಿಕ್ಕೆ ಈಗಾಗಲೇ ಸಸಿ ನೆಡ್ತಕ್ಕಂಥ ಕಾರ್ಯವನ್ನು ನಾವು ಕಳೆದ ಬಾರಿನೂ ಕೂಡ ಸುಮಾರು 3,000 ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದು, ಮತ್ತೆ ಇನ್ನೂ ಒಂದು 5,000 ಸಸಿಗಳನ್ನ ನೆಡ್ತೀವಿ ಅಂದಾಗ ಅಲ್ಲಿ ರೋಡ್ಗಳಲ್ಲೆಲ್ಲ ಹೈವೇನಲ್ಲೂ ಅದು ನಾವು ಮಾಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಕಾರ್ಪೊರೇಷನ್ ಅವ್ರು ನಾವು ಮಾಡ್ತೀವಿ ಅಂತಾರೆ. ಹಾಗಾಗಿ ನಾವು ನಮ್ಮ ಲೇಔಟ್ಗಳು ಎಲ್ಲೆಲ್ಲಿದ್ದಾವೋ ಅಲ್ಲಿ ನಾವು ಅದನ್ನ ನಡ್ಲಿಕ್ಕೆ ಈಗಾಗಲೇ ನಾವು ಫಾರೆಸ್ಟ್ ಇಲಾಖೆಗೆ ನಾವು ಹಣವನ್ನು ಕಾಯ್ದಿರಿಸಿದ್ದೀವಿ, ಸುಮಾರು 50 ಲಕ್ಷ ಹಣವನ್ನು. ಅದನ್ನು ಕೂಡ ಮುಂದಿನ ವರ್ಷದಿಂದ ಈಗಾಗಲೇ ಗಿಡಗಳನ್ನ
ಅವ್ರು ಹಾಗೆ ಬೆಳೆಸಿ ನಮಗೆ ಜೂನ್ ಜುಲೈ ಅಷ್ಟೊತ್ತಿಗೆ ಕೊಡ್ತಾರೆ. ಹಾಗಾಗಿ ಅದಾದ ನಂತರದಲ್ಲಿ ಕೆರೆಗಳು ಈಗಾಗಲೇ ನಮ್ದು 7 ಕೆರೆಗಳು ಅಂದ್ರೆ ಶಿವಮೊಗ್ಗದಲ್ಲಿ ಒಂದು 4 ಮತ್ತು ಭದ್ರಾವತಿಯಲ್ಲಿ 3 ಈಗಾಗಲೇ ಟೆಂಡರ್ ಆಗಿದೆ. ಭದ್ರಾವತಿಯಲ್ಲಿ ಒಂದು ಸಂಗಮೇಶ್ವರ ಕೂಡಲ ಸಂಗಮ ಅಂತ ಹೇಳಿ ಅದನ್ನು ಕೂಡ ನಾವೀಗ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಪ್ರಾಧಿಕಾರದಿಂದ ಟೆಂಡರ್ ಕರೆದಿದ್ದೇವೆ. ಟೆಂಡರಿಗೆ ಇನ್ನೂ ಒಂದು 15 ದಿನ ಇದೆ ಓಪನ್ ಆಗ್ಲಿಕ್ಕೆ. ಅದಾದ ನಂತರದಲ್ಲಿ ಇನ್ನು ಉಳಿದಂತ 4 ಕೆರೆಗಳು ಈಗಾಗಲೇ ಟೆಂಡರ್ ಆಗಿ ಓಪನ್ ಆಗಿದೆ. ಬಟ್ ಅದು ಒಂದಿಬ್ರು ಹಾಕಿದ್ದಾರೆ, ಅದು ಗೌರ್ಮೆಂಟಿಗೆ ಹೋಗಿ ಅದು ಯಾರಿಗೆ ಅಂತ ಅಪ್ರೂವಲ್ ಆಗಿ ಬರ್ತದೆ. ಅಲ್ಲಿಗೆ 7 11 ಆಯ್ತು. ಇನ್ನು 5 ಕೆರೆಗಳನ್ನ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ತಾಂತ್ರಿಕ ಅನುಮೋದನೆಗೆ ಈಗಾಗಲೇ ಗೌರ್ಮೆಂಟ್ ಕಳಿಸ್ತಾ ಇದ್ದೀವಿ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ನಮ್ಮ ಬಜೆಟಿನ ಆಧಾರದ ಮೇಲೆ ನಾವು ಆಕ್ಷನ್ ಪ್ಲಾನ್ ಅನ್ನು ರೆಡಿ ಮಾಡಿ ಅದನ್ನ ಗೌರ್ಮೆಂಟ್ ಇಂದ ಒಪ್ಪಿಗೆ ತೆಗೆದುಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡ್ಬೇಕಾಗ್ತದೆ. ಹಾಗಾಗಿ ಈಗ ಪಾರ್ಕ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಪಾರ್ಕ್ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ನಾವು 25 ಲಕ್ಷ ಹಣದಲ್ಲಿ ಅದನ್ನ ಮಾಡ್ತಕ್ಕಂಥ, ಅದು ಅಲ್ಲಿರ್ತಕ್ಕಂಥ ನಿವಾಸಿಗಳ ಕೋರಿಕೆ ಮೇರೆಗೆ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಅದನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಅವರಿಗೆ ಆ ಪಾರ್ಕ್ ಅನ್ನ ಸ್ಯಾಂಕ್ಷನ್ ಮಾಡಿ ಕೆಲಸಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.